ನಮಸ್ಕಾರ ನನ್ನ ಎಲ್ಲ ಓಪನ್ ಆಗಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ಹಿಂದಿನ ವಿಡಿಯೋದಲ್ಲಿ ನಾನು ಶಾರ್ಟ್ ವಿಡಿಯೋ ಮಾತ್ರ ಪ್ಲೇ ಮಾಡಿದ್ದೆ. ನನ್ನ ಬಹಳಷ್ಟು ಸಬ್ಸ್ಕ್ರೈಬರ್ ಶಾರ್ಟ್ ವಿಡಿಯೋ ಜೊತೆ ಅದನ್ನು ಹೇಗೆ ಪ್ಲೇ ಮಾಡಬೇಕು ಹೇಳಿಕೊಡಬೇಕು ಅಂತ ಸಹ ಕೇಳಿಕೊಂಡಿದ್ದರು. ಅದರ ನಿಮಿತ್ತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಆ ಮ್ಯೂಸಿಕನ್ನು ಹೇಗೆ ಪ್ಲೇ ಮಾಡಬೇಕು ಎಂದು ಹೇಳಿಕೊಡ್ತೇನೆ. ಬನ್ನಿ, ನನ್ನ ಕೀಬೋರ್ಡ್ ಹತ್ರ ನಾನು ನಿಮಗೆ ಹೇಳಿಕೊಡ್ತೇನೆ. ಮೊದಲನೇದಾಗಿ ಯಾವುದಾದ್ರೂ ಒಂದು ಸಾಂಗ್ ಪ್ಲೇ ಮಾಡಬೇಕಾದ್ರೆ ನಮಗೆ ಆ ಸಾಂಗ್ ಯಾವ ಸ್ಕೇಲ್ನಲ್ಲಿ ಇದೆ ಎಂಬುದು ತಿಳಿಯುವಂಥದ್ದು ಬಹಳ ಅವಶ್ಯಕವಾಗಿದೆ. ಈ ಒಂದು ಸಾಂಗ್ ಡಿ ಮೈನರ್ ಸ್ಕೇಲ್ನಿದೆ. ಡಿ ಮೈನರ್ನಲ್ಲಿ ಸ್ಕೇಲ್ನಲ್ಲಿ ಬರುವಂಥ ಒಂದು ನೋಟ್ಸ್ಗಳನ್ನು ಒಂದು ಸಲ ನಾನು ಪ್ಲೇ ಮಾಡ್ತೀನಿ, ನೋಡಿ. ಡಿ, ಇ, ಎಫ್, ಜಿ, ಎ ಶಾರ್ಪ್, ಸಿ. ಇಲ್ಲಿ ಬಿ ನೋಟ್ ಬರಲ್ಲ, ಇದು ಡಿ ಮೈನರ್ ಸ್ಕೇಲ್. ಅದೇ ರೀತಿ ಡಿ ಮೈನರ್ ಸ್ಕೇಲ್ಗೆ ಇಲ್ಲಿ ಯಾವ ಕಾರ್ಡ್ ನಾವು ಯೂಸ್ ಮಾಡಿದ್ದೇನೆ. ಮೊದಲನೇದಾಗಿ ಡಿ ಮೈನರ್, ಡಿ ಎಫ್ ಎ, ಅನಂತರ ಸಿ ಇ ಜಿ ಮತ್ತು ಎ ಮೈನರ್ ಕೋಡ್ ಸಹ ಯೂಸ್ ಮಾಡ್ಬೋದು. ಎ ಸಿ ಇ ಅಂದರೆ ಡಿ ಮೈನರ್, ಸಿ ಇ ಜಿ, ಎ ಸಿ ಇ, ಈ ಮೂರು ಕಾರ್ಡ್ ನಾವು ಪ್ಲೇ ಮಾಡ್ಬೋದು. ಮೊದಲನೇದಾಗಿ ಸಾಂಗ್ನ ಮೊದಲು ಮ್ಯೂಸಿಕ್ ಪಾರ್ಟ್ ಇದೆ. ಫಸ್ಟ್ ಮ್ಯೂಸಿಕ್ ಪಾರ್ಟು ಅಥವಾ ಮೊದಲನೇ ಭಾಗ ಮ್ಯೂಸಿಕ್ ಪಾರ್ಟು ಅದು ಗಿಟಾರ್ ಒಂದು ವಾಯ್ಸ್ನಲ್ಲಿದೆ. ಅದು ಹೇಗಿದೆ ನೋಡೋಣ. ಫಸ್ಟು ನೋಡಿ, ಡಿ ಎ ಶಾರ್ಪ್, ನಂತರ ಡಿ ಎ, ಅನಂತರ ಡಿ, ಜಿ, ಎಫ್, ಜಿ, ಎಫ್, ಇ ಮತ್ತು ಡಿ. ನೋಡೋಣ. ಇದು ಮೊದಲನೇ ಮ್ಯೂಸಿಕ್ ಪಾರ್ಟ್. ಆನಂತರ ನಾವು ಎರಡನೇ ಮ್ಯೂಸಿಕ್ ಪಾರ್ಟ್ನಲ್ಲಿ ನಾವು ಫ್ಲೂಟ್ ವಾಯ್ಸನ್ನು ಯೂಸ್ ಮಾಡೋಣ. ಫ್ಲೂಟ್ ವಾಯ್ಸ್ ಹೇಗಿದೆ ನೋಡೋಣ. ಮೊದಲು ಇಲ್ಲಿ ನೋಡಿ, ಎ ಡಿ ಸಿ ಡಿ ಡಿ, ಎ ಡಿ ಸಿ ಡಿ ಡಿ, ಡಿ ಎಫ್ ಎಫ್, ಇನ್ನೊಂದ್ಸಲ ಎ ಡಿ ಸಿ ಡಿ ಡಿ, ಡಿ ಎಫ್ ಎಫ್, ಟಿನ್ 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 ಟಿನ್. ಅನಂತರ ಮುಂದುವರೆದಾಗಿ ಮತ್ತೊಂದು ಪಾರ್ಟ್ ಸಹ ಇದೆ, ಅದು ಸಹ ಫ್ಲೂಟ್ನಲ್ಲಿದೆ. ಅದು ಹೇಗಿದೆ ನೋಡೋಣ. ನಿಧಾನವಾಗಿ ನೋಡೋಣ. 4 ಸಲ ಡಿ ಡಿ, ಆಮೇಲೆ ಸಿ 3 ಸಲ ಡಿ,
ನೋಡೋಣ. ಆಮೇಲೆ ಸಿ ಡಿ ಎಫ್, ಆಮೇಲೆ ಎಫ್ ಎಫ್, ಆಮೇಲೆ ಇ ಎಫ್ ಜಿ, ಅನಂತರ ಎಫ್ ಇ ಡಿ ಸಿ, ಅನಂತರ ಎಫ್ ಇ ಡಿ, ಅನಂತರ ಸ್ವಲ್ಪ ಪಾಸ್ ಮಾಡಿ ಸಿ ಎ ಶಾರ್ಪ್ ಎ ಶಾರ್ಪ್ ಎ ಶಾರ್ಪ್ ಎ ಜಿ, ಅನಂತರ ಎ ಜಿ ಎಫ್ ಜಿ ಎಫ್ ಇ ಜಿ ಎಫ್ ಇ ಜಿ ಡಿ ಸಿ ಡಿ. ಈ ರೀತಿ ನಾವು ಮ್ಯೂಸಿಕ್ನ ಕೊನೆಯ ಪಾರ್ಟನ್ನು ನಾವು ಪ್ಲೇ ಮಾಡ್ಬೋದು. ಅನಂತರ ಸಾಂಗ್ ಸ್ಟಾರ್ಟ್ ಆಗೋದು ಪಿಯಾನೋ ಒಂದು ವಾಯ್ಸ್ನಲ್ಲಿ, ಅದಕ್ಕೋಸ್ಕರ ನಮ್ಮ ಕೀಬೋರ್ಡ್ನಲ್ಲಿ ಪಿಯಾನೋವನ್ನು ನಾವು ಚೂಸ್ ಮಾಡೋಣ. ಪಿಯಾನೋ ಆಯ್ಕೆ ಮಾಡಿದ ನಂತರ ನಾವು ಇವಾಗ ಪ್ಲೇ ಮಾಡೋಣ. ಸೊ ಫಸ್ಟ್ ಡಿ ಮೈನರ್ ಸ್ಕೇಲ್, ದ್ವಾಪರ ಸಾಂಗ್ ಇದೆ. ದ್ವಾಪರ ದಾಟುತ್ತಾ ನನ್ನನ್ನೇ ನೋಡಲು, ದ್ವಾಪರ ಅದು ಹೇಗೆ ಸ್ವರ ಸ್ವಲ್ಪ ಮೇಗಿದೆ, ಅದರ ಹೆಸರು. ಫಸ್ಟು ಇದು ಡಿ ಮೈನರ್ ಸ್ಕೇಲ್ ಇದೆ. ಫಸ್ಟು ಅಟ್ ಎ ಟೈಮ್ ನಾವು ಡಿ ಮೈನರ್ ಸ್ಕೇಲ್ ಸಹ ಪ್ರೆಸ್ ಮಾಡಬೇಕು. ಎ ಶಾರ್ಪ್ ಎ ಜಿ, ಎ ಯಾವಾಗ ಪ್ಲೇ ಮಾಡ್ತೇವೆ ಅವಾಗ ಡಿ ಮೈನರ್ ಸ್ಕೇಲ್ ಸಹ ಪ್ರೆಸ್ ಮಾಡಬೇಕು. ಅನಂತರ ಜಿ ಎ ಜಿ ಎಫ್, ಅನಂತರ ಎಫ್ ಜಿ ಎಫ್ ಇ, ಅನಂತರ ಇ ಎಫ್ ಇ ಜಿ, ಅನಂತರ ಡಿ ಇ ಡಿ ಸಿ, ಅನಂತರ ನೋಡಿ ಕೆ ಅಲ್ಲಿ ಒಂದು ಡಿ ಮೈನರ್ ಸ್ಕೇಲ್ ಅಥವಾ ಸಿ ಮೇಜರ್ ಸ್ಕೇಲ್ ಸಹ ಯೂಸ್ ಮಾಡ್ಬೋದು. ಬಂದ ರ ಡಿ ಕೆ. ಇನ್ನೊಂದು ಸಹ ಹಾಡಲ್ಲಿ ಮಾತಲ್ಲಿ, ಅದು ಸಹ ಒಂದು ವರ್ಡ್ ಸಹ ಸೇಮ್ ಟ್ಯೂನಲ್ಲಿದೆ, ಲಿರಿಕ್ಸ್ ಮಾತ್ರ ಚೇಂಜ್ ಇದೆ, ಅದಕ್ಕೋಸ್ಕರ ಅದನ್ನು ಸೇಮ್ ನೀವಾಗಿ ಪ್ಲೇ ಮಾಡ್ಬೋದು. ಇದಾದ ನಂತರ ಸಖಿ ಸಖಿ ನನ್ನ ರೂಪಸಿ, ಸುಖಿ ಸುಖಿ ನನ್ನ ಪ್ರೇಯಸಿ, ನೀನೇ ನನ್ನ ಪ್ರೇಯಸಿ ಅಂತ ಸಾಂಗ್ ಇದೆ. ನೋಡೋಣ, ಇಲ್ಲಿ ನೋಡೋಣ. ಫಸ್ಟು ಡಿನಲ್ಲಿ ಡಿ ಪ್ಲೇ ಇದೆ, ಆಮೇಲೆ ಎ ಇದೆ. ಇಲ್ಲಿ ಎ ಸಖಿ 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 ನನ್ನ ರೂಪಸಿ, ಇನ್ನೊಂದ್ಸಲ ಸಖಿ ಸಖಿ ನನ್ನ ರೂಪಸಿ. ಅದೇ ರೀತಿ ಸುಖಿ ಸುಖಿ ನಿನ್ನ ಮೋಹಿಸಿ, ಅದು ಸಹ ಸೇಮ್ ಇದೆ. ಸುಖಿ ಸುಖಿ ನಿನ್ನ ಮೋಹಿಸಿ, ಅನಂತರ ನೀನೇ ಡಿ ಎ ಶಾರ್ಪ್, ನೀನೇ ನನ್ನ ಎ ಜಿ, ನೀನೇ ನನ್ನ ಪ್ರೇಯಸಿ ಪ್ರೇಯಸಿ, ನೀನೇ ನನ್ನ ಪ್ರೇಯಸಿ. ಅನಂತರ ಮುಂದಿನ ಭಾಗವಾಗಿ ನಾವು ಜೇನ ದನಿಯೋಳೆ ಮೀನ ಕಣ್ಣೋಳೆ ಸೊಬಗೆ ನೀ ತುಂಬಿದೆ. ಜೇನ ಡಿ ಜೇನ ದನಿಯೋಳೆ ಡಿ, ಎರಡು ಸಲ ಡಿ ಜೇನ ದನಿಯೋಳೆ, ಮೀನ ಡಿ ಮೀನ ಕಣ್ಣೋಳೆ, ಅನಂತರ ಸೊಬಗೆ ನೀ
ಎಫ್ ಸೊಬಗೆ ನೀ ಎಫ್ ಸೊಬಗೆ ನೀ ತುಮ್ ಸೊಬಗೆ ನೀ ತುಂಬಿದೆ ಹಂಸ ಸಿ ಡಿ ಹಂಸ ನಡೆಯೋಳೆ ಸಿ ಡಿ ಸಿ ಎ ಶಾರ್ಪ್ ಎ ಶಾರ್ಪ್ ಹಂಸ ನಡೆಯೋಳೆ ಹಂಸ ನಡೆಯೋಳೆ ಎದೆಗೆ ಇಳಿದೊಳೆ ಎದೆಗೆ ಇಳಿದೊಳೆ ಎದೆಗೆ ಇಳಿದೊಳೆ ಜೀವ ಸಿ ಡಿ ಜೀವ ಜಲ್ ಎಂದಿದೆ ಜೀವ ಜಲ್ ಎಂದಿದೆ ಇಲ್ಲಿ ನೋಡಿ ಸಿ ಡಿ ಜೀವ ಈ ಜಲ್ ಇನ್ನೊಂದ್ಸಲ ಎನ್ ದಿದೆ ದಿದೆ ಎನ್ನಲ್ಲಿ ಡಿ 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 ಒಂದು ಸ್ವಲ್ಪ ಪ್ಲೇ ಮಾಡ್ತೀನಿ ನೋಡಿ. ಇನ್ನೊಂದು ಸಹ ಪಾರ್ಟ್ ಸೇಮ್ ಇದೆ. ಅದು ಈ ಸಾಂಗ್ ಹೇಗಿದೆ ಅಂತಂದರೆ ಬೇರೆ ದಾರಿನೂ ಇಲ್ಲ ನನಗಿನ್ನು ಬೇರೆ ದಾರಿನೂ ಇಲ್ಲ ನನಗಿನ್ನು ಬೇರೆ ಡಿ ಬೇರೆ ದಾರಿನೂ ಡಿ ಯ ಬೇರೆ ದಾರಿನೂ ಇಲ್ಲ ಡಿ ಇಲ್ಲ ನನಗಿನ್ನು ನೀನು ನೀನು ಸಿಕ್ಕಾಗಿದೆ ನೋಡಿ ಸಿ ಡಿ ಇ ಡಿ ಸಿ ನೀನು ಸಿಕ್ಕಾಗಿದೆ ನಾನು ಕುಳಿತಿದ್ದ ಇದು ಸಿ ಡಿ ಸಿ ಎ ಶಾರ್ಪ್ ಮತ್ತು ಎ ನಾನು ಕುಳಿತಿದ್ದ ನನ್ನ ನಿಲ್ದಾಣ ಅದು ಸಹ ಸೇಮ್ ಇದೆ ಸಿ ಡಿ ಸಿ ಎ ಶಾರ್ಪ್ ಎ ನಾನು ಕುಳಿತಿದ್ದೆ ನನ್ನ ನಿಲ್ದಾಣ ನೀನೆ ಸಿ ಡಿ ನೀನೆ ಇನ್ನೆಲ್ಲಿದೆ ನೀನೆ ಇನ್ನೆಲ್ಲಿದೆ ನೀನೆ ಸಿ ಡಿ ನೀನೆ ಇನ್ನೆಲ್ಲಿದೆ ಅಂತ ಲಾಸ್ಟಾಗಿ ಸಾಂಗ್ ಮ್ಯೂಸಿಕ್ ಇದೆ. ವೆರೋ ನಿಕಾ ಎಫ ಲಿಖಾ ಡಿ ಎ ಡಿಯಾ ಡಿ ಎ ಡಿಜಿ ಎಫ್ ಇ ಈ ರೀತಿಯಾಗಿ ನಾವು ಈ ಒಂದು ಸಾಂಗ್ನ ಕೀಬೋರ್ಡ್ನಲ್ಲಿ ಪ್ಲೇ ಮಾಡ್ಬೋದು. ವೇಳೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯಮಾಡಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಸಹ ನಿಮಗೆ ಮುಂದಿನ ಯಾವ ಒಂದು ಮ್ಯೂಸಿಕ್ ಮೇಲೆ ವಿಡಿಯೋ ಟ್ಯೂಟರಿಂಗ್ ಬೇಕು ಎಂದು ಹೇಳಿ. ಮೆಜಾರಿಟಿ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಕನ್ಸಿಡರ್ ಮಾಡಿ ಆ ಒಂದು ಮ್ಯೂಸಿಕನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪ್ಲೇ ಮಾಡ್ತೀನಿ. ಧನ್ಯವಾದಗಳು.